ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾನ್ವೀಸ್ ಡೈರಿ. ಸೊ ಇವತ್ತೊಂದು ರ್ಯಾಂಡಮ್ ವ್ಲಾಗ್ನ ಮಾಡ್ತಿದ್ದೀನಿ. ಸೊ ಔಟ್ಸೈಡ್ ಹೋಗಬೇಕಿದೆ ಶಾಪ್ಗೆ, ಕೆಲವೊಂದು ಐಟಮ್ಸ್ ಬೇಕಿತ್ತು. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವತ್ತು. ಆ್ಯಂಡ್ ಮೇನ್ ಏನು ಗೊತ್ತಾ, ಐಟಮ್ಸ್ ಈ ಥರ ಒಂದಷ್ಟು ಮಟ್ಕಾಸ್ ಇತ್ತು. ಸೊ ಈ ಥರದ್ದೆಲ್ಲ ಡಿಸೈನ್ ಮಾಡ್ತಿದ್ದೆ ಫ್ರೀ ಟೈಮಲ್ಲಿ. ಎಷ್ಟು ಅಂತ ಫೋನ್ ನೋಡೋದು, ಎಷ್ಟು ಅಂತ ಟಿ ವಿ ನೋಡೋದು, ಅದ್ರ ಬದಲು ಇದಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಮಾಡ್ಕೊಂಡು ಕೂತಿದ್ದೆ. ಪ್ರಿಟಿಯಾಗಿದೆ ಅಲ್ವಾ? ಸೊ ತುಂಬಾ ಪೇಷನ್ಸ್ ಇಂಪಾರ್ಟೆಂಟ್. ಒಂದೊಂದು ಸ್ಟೋನು ಮೆತ್ತಿಸ್ಬೇಕು ಇದಕ್ಕೆ. ಬಟ್ ಫೈನಲಿ 8 ಪಾಟ್ಸ್ ಆಗಿದೆ. ಬಟ್ ಒಂದು ಫೈನಲ್ ಪಾಟ್ ಮಿಕ್ಕಿದೆ. ಸೊ ಇದಕ್ಕೆ ಮೆಟೀರಿಯಲ್ಸ್ ಖಾಲಿ ಆಗಿಬಿಟ್ಟಿತ್ತು. ಸೊ ಇವಾಗ ತರಕ್ಕಂತ ಹೋಗಬೇಕು. ಸೊ ನೋಡಿ, ಈ ಥರ ಹ್ಯಾಂಗಿಂಗ್ ಸಹ ಮಾಡ್ತಿದ್ದೀನಿ. ಇದನ್ನೆಲ್ಲ ಒಂದ್ಸಲಿ ಆದಮೇಲೆ ಒಂದ್ಸಲಿ ಬೇರೆ ಲಾಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದನ್ನೆಲ್ಲ ಏನಕ್ಕೆ ಮಾಡ್ತಿದ್ದೀನಿ ಅಂತ ನಿಮಗೆ ಡೌಟ್ ಬರ್ಬೋದು, ಬಟ್ ತುಂಬಾ ಸ್ಪೆಷಲ್ ರೀಸನ್ ಇದೆ. ಸೊ ಫಸ್ಟ್ ಅಂಗಡಿಗೆ ಹೋಗಿ ಬಂದಾದಮೇಲೆ ರೀಸನ್ನ ಹೇಳ್ತೀನಿ. ಸೊ ಫುಲ್ ವ್ಲಾಗ್ನ ವಾಚ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ಈ ಆರ್ಟ್ ಐಟಮ್ಸ್ ಎಲ್ಲ ಸ್ವಲ್ಪ ಹೋಲ್ಸೇಲಲ್ಲಿ ಸಿಗುತ್ತೆ. ಸೊ MG ರೋಡ್ಗೆ ಹೋಗಬೇಕಿತ್ತು. ಆ್ಯಂಡ್ ಬ್ಯಾಂಗ್ಳೂರು MG ರೋಡ್ ಅಲ್ಲ, ತುಮಕೂರಲ್ಲಿ ಒಂದು MG ರೋಡ್ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ದೆ. ಆ್ಯಂಡ್ ಫೈನಲಿ ಶಾಪ್ ಹತ್ರ ರೀಚ್ ಆದೆ. ಆ್ಯಂಡ್ ನನಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಕಾಣಿಸ್ತು. ಆ್ಯಂಡ್ ಮೇನ್ಲಿ ಲೇಸಸ್ ಎಲ್ಲ ತುಂಬಾ ಬೇಕಿತ್ತು. ಸೊ ಎಲ್ಲದನ್ನು ತೊಗೊಳ್ತಿದ್ದೆ. ಆ್ಯಂಡ್ ಸೆಲೆಕ್ಷನ್ಗೆ ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ತೊಗೊಂಡೆ. ಆಮೇಲೆ ಫೈನಲಿ ನನಗೆ ಅಂದ್ಕೊಂಡಿದ್ದೆಲ್ಲ ಸಿಕ್ತು. ಸೊ ಎಲ್ಲದನ್ನು ತೊಗೊಂಡು, ಆ್ಯಂಡ್ ಈ ಬ್ಲೌಸಸ್ಗೆ ಹಿಂದೆ ಲಟ್ಕನ್ಸ್ ಹಾಕ್ತಾರಲ್ವ, ಸೊ ಅದನ್ನು ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತು. ಸೊ ಅದನ್ನು ಎಲ್ಲದನ್ನು ತೊಗೊಂಡೆ. ಒಬ್ಬೊಬ್ರಿಗೂ ಒಂದೊಂಥರ ಕ್ರೇಜ್ ಇರುತ್ತಲ್ಲ. ನನಗೆ ಈ ಥರ ಐಟಮ್ಸ್ ಮೇಲೆ ಕ್ರೇಜ್ ಜಾಸ್ತಿ. ಆ್ಯಂಡ್ ಹೆವಿ ಇಷ್ಟ. ನೋಡ್ಕೊಂಡಿದ್ರೆ ಸೆಲೆಕ್ಟ್ ಮಾಡ್ಕೊಂಡೆ ಕೂತ್ಕೊಂಡ್ಬಿಡ್ತೀನಿ. ಆ್ಯಂಡ್ ಈ ಕ್ಯೂಟ್ ಲಕ್ಷ್ಮಿ ಕಾಯಿನ್ಸ್ ಕಾಣಿಸ್ತು. ಸೊ ಏನಕ್ಕಾದ್ರೂ ಡಿಸೈನ್ ಮಾಡಿಸ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಸೊ ಅದನ್ನು ಪರ್ಚೇಸ್ ಮಾಡಿಕೊಂಡು, ಆಮೇಲೆ ಆ್ಯಸ್ ಯೂಶ್ವಲ್ ಗರ್ಲ್ಸ್ ಥಿಂಗ್ ನೇಲ್ ಪಾಲಿಶ್ ಅದು ಇದು ಇರುತ್ತಲ್ವ, ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿದೆ. ಆ್ಯಂಡ್ ಫೈನಲಿ ಎಲ್ಲದನ್ನು ತಗೊಂಡು ಮನೆಗೆ ವಾಪಸ್ ಆದೆ. ಸೊ ಫುಲ್ ಖುಷಿ ಆಗಿಬಿಡ್ತು. ನಾನು ಅಂದ್ಕೊಂಡಿದ್ದೆಲ್ಲ ಸಿಕ್ಬಿಡ್ತು ಅಂತ ಅಂದ್ಬಿಟ್ಟು. ನನಗೆ ಏನಾದರೂ ಆಗಲಿ, ಮನೆಗೆ ಏನಾದರೂ ವಸ್ತು ತಂದರೆ ಫಸ್ಟ್ ಅದನ್ನು ತೆಗೆದು ಬಿಡಬೇಕು. ನನಗೇನು ಆ ಪ್ಯಾಕೆಟಲ್ಲಿ ಇಟ್ಬಿಟ್ಟು ಹಂಗೆ ಇಟ್ಕೊಂಡು 2-3 ಡೇಸ್ ಆದಮೇಲೆ ತೆಗಿಯೋದನ್ನು ನನಗೆ ಇಷ್ಟನೇ ಆಗೋಲ್ಲ. ಡಿಮಾರ್ಟ್ಗೆ ಹೋಗಿ ಬಂದರೂ ಅಷ್ಟೇ, ಎಲ್ಲ ಐಟಮ್ಸ್ನು ತೆಗೆದಿಟ್ಬಿಡ್ಬೇಕು ಫಸ್ಟು. ಸೊ ಇದನ್ನು ಹಾಗೆ ಮಾಡ್ತಿದ್ದೆ. ಸೊ ಏನನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಎಲ್ಲ ಅಂಗಡಿ ಥರ ಇಟ್ಟಿದ್ದೆ ಮುಂದೆ. ಸೊ ಇನ್ನೇನು ಪಾಟ್ಸ್ ರೆಡಿ ಮಾಡಬೇಕಿತ್ತಲ್ವಾ, ಸೊ ಅದನ್ನು ನೋಡಿಕೊಂಡು ಸೊ ಎಲ್ಲದನ್ನು ಪೇಸ್ಟ್ ಮಾಡ್ಕೊಂಡು ಕೂತಿದ್ದೆ. ಆ್ಯಂಡ್ ಇದನ್ನೆಲ್ಲ ಏನಕ್ಕೆ ಮಾಡ್ತಿದ್ದೀನಿ ಅಂತ ನಿಮ್ಗೆ ಡೌಟಿಗೆ ಬಂದರೆ, ದ ಓನ್ಲಿ ಥಿಂಗ್ ಇಸ್ ಕ್ರಿಂಜ್ ಅನಿಸ್ಬೋದು, ಆದರೂ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ಮನೆ ಗೃಹ ಪ್ರವೇಶ ಆಗುತ್ತಲ್ವ, ಇನ್ನೊಂದು ಮ್ಯಾಕ್ಸಿಮಮ್ ಒಂದು 5 to 6 ಮಂತ್ಸಲ್ಲಿ ಆಗುತ್ತೆ. ಸೊ ನಂಗೆ ಮತ್ತೆ ಕಾಲೇಜ್ ಸ್ಟಾರ್ಟ್ ಆದರೆ ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಸೊ ಒಂದೊಂದನ್ನೇ ಮಾಡ್ಕೊಂಡು ಕೂತಿದ್ದೀನಿ. ಸೊ ಇದೆಲ್ಲ ಕಿಚನ್ ಡೆಕೋರ್ಗೆ. ಇವಾಗೆಲ್ಲ ಕಿಚನ್ಸ್ ಫುಲ್ ಡೆಕೋರ್ ಮಾಡ್ತಾರಲ್ವ, ಡಾಲ್ಸ್ ಎಲ್ಲ ಇಟ್ಟು, ಅದನ್ನೆಲ್ಲ ನನ್ನ ಕೈಯಾರೆ ನಾನೇ ಇಡಬೇಕು ಅನ್ನೋದೊಂದು ನನಗೆ ಫ್ಯಾಂಟಸಿ. ಆ್ಯಂಡ್ ಹೌಸ್ ಅನ್ನೋದು ನನಗೆ ಡ್ರೀಮ್ ಹೌಸ್ ಅಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟಿರೋದು ಎಲ್ಲದೂ ನಾನೇ ಇದ್ದು ಮಾಡೋದು ನಂಗೆ ಹೆವಿ ಇಷ್ಟ. ಅನ್ನಿಸ್ಬೋದು ಹೋಗಿ ಅಂಗಡಿಯಲ್ಲಿ ತೊಗೊಂಬಂದ್ಬಿಡ್ಬೋದಲ್ವಾ ಅಂತ. ಎಷ್ಟೇ ಅಂಗಡಿಯಿಂದ ತಂದರೂ ಅದು ಮೆಟೀರಿಯಲಿಸ್ಟಿಕ್ ಥರನೇ ಅನಿಸುತ್ತೆ. ಇದಾದರೆ ನಾನು ಲೈಫ್ ಲಾಂಗ್ ಚೆರಿಷ್ ಮಾಡ್ಬೋದು, ನಾನು ಮಾಡಿದ್ದೀನಿ ಇದನ್ನೆಲ್ಲ ಅಂತ ಅಂದ್ಬಿಟ್ಟು. ಸೊ ರೀಸನ್ ಗೊತ್ತಾಯ್ತಲ್ವಾ. ಸೊ ಇಷ್ಟೆಲ್ಲ ಪಾಟ್ಸ್ ಮುಗೀತು. 9 ಪಾಟ್ಸ್ ಮಾಡಿದೆ ಟೋಟಲ್ ಆಗಿ. ಆ್ಯಂಡ್ ಒಂದೊಂದು ಡಿಸೈನಲ್ಲಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ನನಗೆ ಇಷ್ಟೆಲ್ಲ ಮಾಡಿ ಸುಸ್ತಾಗಿ, ಆಮೇಲೆ ನನಗೇನೋ ಕಾರ್ನ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗಿಬಿಟ್ಟಿತ್ತು. ರೋಡಲ್ಲಿ ಬರ್ತಾ ಅಲ್ಲಿ ಕಾರ್ನ್ ಎಲ್ಲ ಇಟ್ಟಿದ್ರು. ಸೊ ಅದನ್ನು ನೋಡಿ ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಬ್ಲಿಂಕಿಟ್ನ ಮಾಡಿಕೊಂಡೆ. ಸೊ ಫೈನಲಿ ಕಾರ್ನು ಸಹ ಬಂತು. ಸೊ ನನಗೆ ಜನರಲಿ ಕಾರ್ನ್ನ ಬೇಯಿಸಿ ತಿನ್ನೋದಕ್ಕಿಂತ ನನಗೆ ಸುಟ್ಕೊಂಡು ತಿನ್ನೋದು ಹೆವಿ ಇಷ್ಟ. ಆ ಟೇಸ್ಟೇ ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಕಾರ್ನ್ನ ಸುಡ್ತಾ ಅದಕ್ಕೆ ಮಿಂಟ್ ಚಟ್ನಿನ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಈ ರೋಡ್ ಸೈಡಲ್ಲೆಲ್ಲ ಮಾಡಿಕೊಡ್ತಾರಲ್ವ, ಅದೇ ಟೇಸ್ಟ್ ಬರುತ್ತೆ. ಆ್ಯಂಡ್ ಸುಟ್ಟಿದ್ದೆಲ್ಲ ಆದಮೇಲೂ ಸಹ ಮತ್ತೆ ಇನ್ನೊಂದು ಲೇಯರು ಹಾಕ್ಕೊಂಡೆ. ಆ್ಯಂಡ್ ಕಾರ್ನ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಈ ವೆದರ್ಗೆ ಪರ್ಫೆಕ್ಟಾಗಿತ್ತು ಅನಿಸುತ್ತೆ. ಫುಲ್ ಮಳೆ ಅಲ್ವಾ. ಆ್ಯಂಡ್ ಈ ನಡುವೆ ನನಗಂತೂ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ.
ಸುಮ್ಮನೆ ಹಿಂಗೆ ಓಡಾಡಿದ್ದಷ್ಟೊತ್ತಿಗೆ ಆಲ್ಮೋಸ್ಟ್ 6:30 ಆಗಿಬಿಟ್ಟಿತ್ತು. ಸೊ ಇನ್ನೇನು ಡಿನ್ನರ್ ಮಾಡೋಕ್ಕೆ ಟೈಮ್ ಆಯ್ತಲ್ವಾ, ಸೊ ಅದಕ್ಕೆ ರೆಡಿ ಮಾಡೋಕ್ಕಂತ ಹೋದೆ. ಸೊ ಹೆಸರು ಕಾಳನ್ನ ಬೇಯಿಸಿಟ್ಕೊಂಡಿದ್ದೆ, ಹೆಸರು ಕಾಳು ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಒಂದು ಬಾಣಲಿಯಲ್ಲಿ 2 ಸ್ಪೂನ್ ಎಣ್ಣೆನ ತೊಗೊಂಡು ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು 1-2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ವ ಹೆಸರು ಕಾಳು, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಂಡ್ 1-2 ಸ್ಪೂನ್ ಧನಿಯಾ ಪೌಡರ್ ಮತ್ತು 1-2 ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ರೋಸ್ಟ್ ಮಾಡಿದ್ರೆ ಆ್ಯಂಡ್ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಕೊಂಡ್ರೆ ಸಿಂಪಲ್ ಆ್ಯಂಡ್ ಈಸಿಯಾದ ಪಲ್ಯ ರೆಡಿ. ಆ್ಯಂಡ್ ಇದು ಕಾಂಬಿನೇಷನಾಗಿ ಚಪಾತಿನ ಮಾಡ್ಕೊಳ್ತಿದ್ದೆ. ಸೊ ಚಪಾತಿ ಮಾಡೋ ಟಿಪ್ಸ್ ಕೇಳಿದ್ರಲ್ವ, ಸೊ ಅದಕ್ಕೆ ಈ ವಿಡಿಯೋಲ್ಲಿ ತೋರಿಸೋಣ ಅಂತ ಮಾಡ್ಕೊಳ್ತಿದ್ದೆ. ಸೊ ಆ್ಯಸ್ ಯೂಶ್ವಲ್ ಹಿಟ್ಟನ್ನ ನೀರು ಮತ್ತು ಎಣ್ಣೆಯಿಂದ ಚೆನ್ನಾಗಿ ಕಲಸಿಟ್ಟು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಕ್ಕೆ ಇಟ್ಟಿದ್ದೆ. ಆ್ಯಂಡ್ ನಮ್ಗೆ ಯಾವ ಸೈಜಲ್ಲಿ ಚಪಾತಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡಿ ಫಸ್ಟ್ ಎತ್ತಿಟ್ಕೊಳ್ಬೇಕು. ಸೊ ಅದರಲ್ಲಿ 2 ಉಂಡೆನ ಮಾಡಿಕೊಂಡು ನಾವು ಮೇನಲ್ಲಿ ಅಚೀವ್ ಮಾಡ್ತಿರೋದು ಏನು ಅಂತಂದರೆ 2 ಲೇಯರ್ಸ್ ಬರಬೇಕು ಅಂತ ಅಂದ್ಬಿಟ್ಟು. ಸೊ ಉಬ್ಬಬೇಕಲ್ವ ಚಪಾತಿ, ಸೊ ಅವಾಗ ಈ ಮೆಥಡ್ ಫಾಲೋ ಮಾಡಲೇಬೇಕು. ನನಗೂ ಫಸ್ಟ್ ಬರ್ತಿರ್ಲಿಲ್ಲ ಚಪಾತಿ ಮಾಡೋದಕ್ಕೆ, ಬಟ್ ನಾವು ಫಸ್ಟ್ ಇದ್ದಿದ್ದು ಮನೆ ಮೇಲೆಗಡೆ ಒಂದು ರೆಂಟೆಡ್ ಹೌಸಲ್ಲಿ ಚಪಾತಿ ಮಾಡೋರಿದ್ರು. ಸೊ ಅವರಿಂದ ಕಲ್ತ್ಕೊಂಡೆ. ಸೊ ಈ ಥರ 2 ಸಪ್ರೇಟಾಗಿ ಚಿಕ್ಕದಾಗಿ ಚಪಾತಿ ಲಟ್ಟಿಸ್ಕೊಂಡಿದ್ದಾದಮೇಲೆ ಒಂದು ಸೈಡ್ ಎಣ್ಣೆ ಮತ್ತು ಇನ್ನೊಂದು ಸೈಡ್ ಹಿಟ್ಟನ್ನ ಸೇರಿಸ್ಕೊಂಡು ಈ ಥರ ಮರ್ಜ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳೋದಷ್ಟೇ ಚಪಾತಿನ. ಯಾವುದೇ ಥರ ಫೋಲ್ಡು ಮತ್ತು ಏನೂ ಅವಶ್ಯಕತೆ ಇಲ್ಲ. ಸೊ ಎಷ್ಟು ತೆಳ್ಳಗಾದರೂ ಲಟ್ಟಿಸ್ಕೊಳ್ಬೋದು, ಒಂದು ಚೂರು ಕಿತ್ತೋಗಲ್ಲ ಚಪಾತಿ ಅನ್ನೋದು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪನೇ ಪೌಡರ್ ಹಾಕ್ಕೊಂಡು ತಿರುಗಿಸ್ಕೊಂಡು ಲಟ್ಟಿಸ್ಕೊಂಡ್ರೆ ಈ ಥರ ರೌಂಡಾಗಿ ನೀಟಾಗಿ ಶೇಪಲ್ಲಿ ಚಪಾತಿ ಅನ್ನೋದು ಬರುತ್ತೆ. ನೋಡಿ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಂತಂದರೆ ತಿಂದಿದ್ದು ತುಂಬಾ ಲೈಟ್ ಅಂತ ಅನಿಸುತ್ತೆ. ನಾವು ಚಪಾತಿ ಅಂದರೆ ಫುಲ್ ಮಂದ ಎಡ್ಜಸ್ ಇರೋದ್ರಿಂದನೇ ಇಷ್ಟಪಡಲ್ಲ. ಸೊ ನೋಡಿ ಎಷ್ಟು ನೀಟಾಗಿ 2 ಕಡೆನೂ ಬೇಯಿಸ್ಕೊಳ್ತಿದ್ರು, ಉಬ್ಬುತ್ತಿದೆ ಚಪಾತಿ ಅನ್ನೋದು. ಈ ಲೇಯರ್ ಅನ್ನೋದು ಫಾರ್ಮ್ ಆದ್ರೇ ಚಪಾತಿ ಸಾಫ್ಟ್ ಆಗಿಬಿಡುತ್ತೆ ಅಂತ ಅರ್ಥ. ಸೊ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಡೋದು ಆ ಥರದ್ದೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ಈ ಥರ ತವ ಮೇಲೆ ನೀಟಾಗಿ ಬೇಯಿಸ್ಕೊಬೋದು. ಸೊ ಚಪಾತಿ ಮಾಡಿದ್ದು ಮುಗೀತು. ಆ್ಯಂಡ್ ಎಲ್ಲ ಚಪಾತಿನೂ ಸೇಮ್ ಮೆಥಡಲ್ಲಿ ಫಾಲೋ ಮಾಡಿಕೊಂಡೆ. ಆ್ಯಂಡ್ ಚಪಾತಿ ತುಂಬಾ ಹೀಟ್ ಜನ್ರೇಟ್ ಆಗುತ್ತಲ್ವ ಬಾಡಿಗೆ, ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಮಸಾಲ ಮಜ್ಜಿಗೆನೂ ಸಹ ಮಾಡಿಕೊಂಡೆ. ಸೊ ಇದಾಗಿತ್ತು ನಮ್ಮ ಡಿನ್ನರ್, ತುಂಬಾ ಟೇಸ್ಟಿಯಾಗಿತ್ತು. ಸೊ ಡಿನ್ನರ್ನೆಲ್ಲ ಮಾಡಿ ಆಲ್ಮೋಸ್ಟ್ 9 o'clock ಆಗಿತ್ತು. ಸೊ ನಾನು ಫೈನಲಿ ಸ್ಕಿನ್ ಕೇರ್ ಟೈಮ್ ಬಂದುಬಿಡ್ತು. ಸೊ ನನ್ನ AM and PM ಸ್ಕಿನ್ ಕೇರ್ ರೊಟೀನ್ ತುಂಬ ಜನ ಕೇಳಿದ್ರಿ, ಆದರೆ ನನಗೆ ಟೈಮೇ ಸಿಗ್ತಿಲ್ಲ ಎಡಿಟ್ ಮಾಡೋದಕ್ಕೆ ವೀಡಿಯೋಸ್ನ. ಸೊ ಆದಷ್ಟು ಬೇಗ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ನಾನು ವೀಡಿಯೋಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ನನ್ನ ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಮತ್ತೊಂದು ಬ್ಯೂಟಿಫುಲ್ ವೀಡಿಯೋಯಿಂದ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.